ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸೌನೆಯ ವಂದನೆಗಳ ಆತ್ಮೀಯರೇ. ಆತ್ಮೀಯರೇ, ಈ ದಿನ ನಮಗೆ ಬಹಳ ಸಂತಸದ ದಿವಸ. ಯಾಕಪ್ಪ ಅಂದರೆ ನೋಡಿ, ನಾವು ಈ ಒಂದು ಸಾಯಸ್ಮೃತಿ ಅಂತಕ್ಕಂಥದ್ದು ಇದಕ್ಕಿದಂಗೆ ಪ್ರಾರಂಭ ಮಾಡಿದ್ವಿ. ಯಾಕಪ್ಪ ಅಂದರೆ ನಾವು ಬಹಳಷ್ಟು ಭವಿಷ್ಯಗಳು ನೋಡ್ತಾ ಇದ್ವಿ. ಆ ಭವಿಷ್ಯಗಳಾಗಿನಲ್ಲಿ ಜನಗಳಿಗೆ ಸರಿಯಾದ ಮಾಹಿತಿ ಸಿಗದೆ ಇರತಕ್ಕಂಥದ್ದು, ಕೆಲವರು ಭಯ ಹುಡ್ಸ್ತಕ್ಕಂಥದ್ದು, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತಕ್ಕಂಥದ್ದು, ಹೆಚ್ಚಿನ ಉತ್ಪ್ರೇಕ್ಷೆ ಕೊಡ್ತಕ್ಕಂಥದ್ದು, ಇವೆಲ್ಲ ನೋಡಿ ಇಷ್ಟೆಲ್ಲ ನಾವು ಜ್ಯೋತಿಷದಲ್ಲಿರ್ತಕ್ಕಂಥ ನಾವು ಒಂದು ಚಾನಲ್ ಮಾಡೋಣ, ಜನಗಳಿಗೆ ಒಳ್ಳೆಯ ವಿಷಯ ತಿಳಿಸೋಣ, ಜನರನ್ನು ಭಯದಿಂದ ಹೊರಗೆ ತರೋಣ, ಕೆಲವು ಕಡೆ ಹೆಚ್ಚಿನ ಉತ್ಪ್ರೇಕ್ಷೆಗಳಿಗೆ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಸಾಯಸ್ಮೃತಿ ಅಂತಕ್ಕಂಥ ಒಂದು ಭವಿಷ್ಯ ಹಾಗೂ ಧಾರ್ಮಿಕ ವಿಷಯಗಳ ಬಗ್ಗೆ ಮತ್ತು ದೇವಾಲಯಗಳ ಬಗ್ಗೆ ಎಲ್ಲ ವಿಷಯಗಳು ತಿಳಿಸೋಣ ಅಂತೆಲ್ಲ ನಾವು ಒಂದು ಚಾನಲ್ ಓಪನ್ ಮಾಡಿದ್ವಿ. ಬಹಳ ಸಂತೋಷ ವಿಷಯ ಏನಪ್ಪ ಅಂದರೆ ಈ ದಿನಕ್ಕೆ 9ನೇ ತಿಂಗಳು ಮುಗಿದಿದೆ, ಮಾಸ ಆಗಿದೆ ನಮ್ಮ ಒಂದು ಚಾನಲ್ಗೆ. ನಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಬ್ಸ್ಕ್ರಿಪ್ಷನ್ ಕೂಡ ಆಗಿದೆ. ಯಾಕಂದರೆ ನಾವು ಮೇಲೆ ಬಿದ್ದೋಗಲಿಲ್ಲ, ಬೇರೆ ಯಾವುದೇ ಇರೋದು ವಾಮ ಮಾರ್ಗಗಳು ಮಾಡಲಿಲ್ಲ, ಅವರೇ ಇಷ್ಟು ಬಂದು ಮಾಡಬೇಕು ಆ ರೀತಿ ಮಾಡಿದ್ವಿ. ನಮಗೆ ತೃಪ್ತಿಕರವಾಗಿ ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ. ಜೊತೆಗೆ 50,000 ವೀಕ್ಷಣೆಗಳಾಗಿದೆ ಇವತ್ತಿಗೆ. ಇದು ಭಾಳ ಸಂತೋಷ ಸಂಗತಿ ವಿಷಯ ಆದಮೇಲೆ. ಅದರ ಜೊತೆಗೆ ಏನಪ್ಪ ಆಗಿದೆ ಅಂದರೆ ಈ ಚಾನಲ್ ಇವಾಗ ಬಹಳ ಪ್ರಖ್ಯಾತಿ ಆಗಿಬಿಟ್ಟಿದೆ. ದಿನಕ್ಕೆ 100-150 ಕರೆ ಬರ್ತದೆ. ಅದು ಹೆಂಗೆ ಇದು ಹೆಂಗೆ, ರಾಹು ಕಾಲ ತಿಳಿಸಿ, ಗುಳಿಕಾಲ ತಿಳಿಸಿ, ಇನ್ನೊಂದು ತಿಳಿಸಿ, ಮತ್ತೊಂದು ತಿಳಿಸಿ, ಈಗ ಮನೆಗಳು ಕಟ್ಬೋದು, ಎಲ್ಲ ಧಾರ್ಮಿಕ ವಿಚಾರಗಳು, ಪಂಚಾಂಗ ವಿಚಾರಗಳು ಬಹಳಷ್ಟು. ಒಂದು 100 ಕಾಲ ಆದರೂ ನಮಗೆ ಬರ್ತಾಯಿದೆ, ಒಂದು 50 ಮೆಸೇಜ್ ಬರ್ತಾಯಿದೆ. ಏನಪ್ಪ ಆಗಿದೆ ಅಂದರೆ ನಮಗಿವಾಗ ಈ ಸ್ಟುಡಿಯೋನ ದೊಡ್ಡದು ಮಾಡಬೇಕು ಮತ್ತು ಸಂಸ್ಥೆಯನ್ನು ದೊಡ್ಡದು ಮಾಡಬೇಕು. ಇದಕ್ಕೆ ಒಂದಿಬ್ಬರನ್ನ ಸೇರಿಸ್ಕೋಬೇಕು. ಯಾಕಂದರೆ ಒಬ್ಬರೇ ಮಾಡೋಕ್ಕಾಗ್ತಾ ಇರಲ್ಲ. ಯಾಕಂದರೆ ಹಳೆ ಪಂಚಾಂಗಗಳು ಬೇಕು. ಹಳೆ ಪಂಚಾಂಗಗಳಿದೆ ಅಂತ ಇಟ್ಕೊಳ್ಳಿ, ಅದು ನೋಡೋದಕ್ಕೆ ಬಹಳ ಟೈಮ್ ತೆಗೆದುಕೊಳ್ತದೆ. ಅದೆಲ್ಲನೂ ನಾವು ಕಂಪ್ಯೂಟರೈಸೇಷನ್ ಮಾಡಬೇಕು, ಬೇರೆ ಬೇರೆ ರೀತಿಯ ಸ್ಕ್ರೀನ್ಗಳು ಮಾಡಬೇಕು, ಲೈಟಿಂಗ್ ಮಾಡಬೇಕು, ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ನಾವು ಇಲ್ಲಿ ಸ್ಟುಡಿಯೋ ರೂಮ್ ಮಾಡಿ ಅದರಲ್ಲಿ ನಾವು ಒಳ್ಳೆಯ ಉತ್ತಮವಾದ ವಿಷಯಗಳು ನಿಮಗೆ ಕೊಡಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಆದ್ಮೇಲೆ ಈ ವಿಷಯದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಖಗೋಳ ವಿಜ್ಞಾನದ ಹಿರಿಮೆಯನ್ನು ಕೂಡ ಪ್ರಪಂಚಕ್ಕೆ ಪಸರಿಸಬೇಕು ಅಂತಕ್ಕಂಥ ಒಂದು ನಮ್ಮ ಆಸೆ ಇದೆ. ಆದ್ಮೇಲೆ ಇದೆಲ್ಲ ಆದಾಗ ಇದಕ್ಕೆ ಬಹಳಷ್ಟು ಬಂಡವಾಳ ಬೇಕಾಗ್ತಕ್ಕಂಥದ್ದು. ಎಲ್ಲ ನಿಮಗಾಗಿ ಮಾಡ್ತಕ್ಕಂಥದ್ದೇ, ನಿಮಗಾಗಿ ನಮ್ಮ ಭವಿಷ್ಯ ಜ್ಞಾನನ, ಖಗೋಳ ಜ್ಞಾನನ, ವಿಜ್ಞಾನದ ಜ್ಞಾನನ ಹಂಚ್ತಕ್ಕಂಥದ್ದು, ನಿಮಗೆ ತಿಳಿದೇ ಇರ್ತಕ್ಕಂಥ ತಿಳಿಸ್ತದ್ದು, ಅನುಮಾನಗಳು ಪರಿಹಾರ ಮಾಡ್ತಕ್ಕಂಥದ್ದು ಉದ್ದೇಶ ಆಗಿರೋದು. ಎಲ್ಲ ನಿಮಗೆ ಆಗಿರೋದ್ರಿಂದ ಇದನ್ನ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಿ, ನಮ್ಮಲ್ಲಿ ಪ್ರಶ್ನೆ ಕೊಡೋದ್ರ ತಕ್ಷಣ ಉತ್ತರ ಸಿಗಬೇಕು ಆ ರೀತಿ ಏರ್ಪಾಟ್ ಮಾಡಿ, ಅದಕ್ಕಾಗಿ ವ್ಯಕ್ತಿಯನ್ನು ಮಾಡಿ, ಅದಕ್ಕಾಗಿ ಬೇಕಾದ ಕಂಪ್ಯೂಟರ್ಸು ಪ್ರೋಗ್ರಾಮಿಂಗ್ಸ್ ಎಲ್ಲ ಮಾಡಬೇಕು ಅಂತ ನಾವು ಮಾಡಿದ್ವಿ. ಇದಕ್ಕೆ ಬಹಳ ವೆಚ್ಚ ಆಗ್ತಕ್ಕಂಥದ್ದು. ಆತ್ಮೀಯರು, ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ಇದು ಆಗಿರೋದ್ರಿಂದ ತಾವೆಲ್ಲರೂ ನೀವು ಕಿಂಚಿತ್ ಕಿರುಕಾಣಿಕೆ ಏನಾದರೂ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು, ನಿಮಗಾಗಿರ್ತಕ್ಕಂಥ ಸಂಸ್ಥೆಯನ್ನು ಬೆಳೆಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ, ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆದ್ಮೇಲೆ ಈ ಒಂದು ವಿಷಯದ ಜೊತೆಯಲ್ಲಿ ಒಂದು ಸ್ಕ್ಯಾನರ್ ಹಾಕಿದ್ದೇವೆ, ಅದೇ ರೀತಿಯಲ್ಲಿ UPI ನಂಬರ್ ಹಾಕಿದ್ದೇವೆ. ಆತ್ಮೀಯರು, ತಮ್ಮ ಯಥಾಶಕ್ತಿ ಕಾಂಟ್ರಿಬ್ಯೂಷನನ್ನು ಕೊಟ್ಟರೆ ಇದನ್ನು ಇನ್ನೂ ಉತ್ತಮವಾಗಿ ಮಾಡಿ, ಇನ್ನೂ ಪ್ರಪಂಚಕ್ಕೆ ಇದು ಮಾರ್ಗದರ್ಶಕವಾಗೋ ರೀತಿಯಲ್ಲಿ ಮಾಡಬೇಕು ಸಾಯಸ್ಮೃತಿ ಒಂದು ಚಾನಲ್ನ ಅಂತ ನಮಗೆ ಆಸೆ ಇದೆ. ಆತ್ಮೀಯರು, ದಯವಿಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ, ಇದು ಉತ್ತಮವಾದ ರೀತಿಯಲ್ಲಿ ಇನ್ನೂ ಬೆಳೆಯೋ ರೀತಿ ಸಹಾಯ ಮಾಡಿ, ಅದೇ ರೀತಿಯಲ್ಲಿ ಚಂದಾವನ್ನು ಕೊಟ್ಟು ಸಹಕರಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ವಂದನೆಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದನ್ನು ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಮಲ ಜ್ಯೇಷ್ಠ ಶುದ್ಧ ದ್ವಾದಶಿ, ಗುರುವಾರ 28/5/2026. ಇನ್ನು ಪಂಚಾಂಗದ ವಿಷಯಕ್ಕೆ ಬಂದಾಗ ವಾರ ಗುರುವಾರ, ತಿಥಿ ದ್ವಾದಶಿ, ಬೆಳಿಗ್ಗೆ 8 ಗಂಟೆ 10 ನಿಮಿಷಕ್ಕಾಗೋಗುತ್ತೆ. ನಕ್ಷತ್ರ ಚಿತ್ತ ನಕ್ಷತ್ರ ಬೆಳಿಗ್ಗೆ 8:45 ಇರ್ತಕ್ಕಂಥದ್ದು. ಯೋಗ ಬಂದು ವರಿಯನ್ನು, ಕರ್ಣ ಬಂದು ಬಾಲ್ವ. ಇನ್ನು ರಾಹುಕಾಲ ಬಂದು 1:30ರಿಂದ 3, ಗುಳಿಕ ಕಾಲ ಬಂದು 9ರಿಂದ 10:30, ಅರ್ಧಪರದಿಂದ 3:40, ಯಮಗಂಟಕ ಕಾಲ ಬಂದು 6ರಿಂದ 7:30, ಅಮೃತ ಗಡಿಗಳು ಇವತ್ತು 12ರಿಂದ 1:30 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರೆಗೆ ಕಾರ್ಯ ವಿಘ್ನ, ವಿತ್ತೀಯ ಕೊರತೆ ಅಂದರೆ ಹಣಕಾಸು ಸ್ವಲ್ಪ ಪ್ರಾಬ್ಲಮ್ ಇದೆ ಇವತ್ತು, ವೃಥಾ ತಿರುಗಾಟ, ಮನಸ್ಸು ಸಂತೋಷವಾಗಿರ್ತಕ್ಕಂಥದ್ದು. ಬಾಳೆ ಕಿತ್ತಳೆ ಬೆಳೀತಕ್ಕಂಥವ್ರು, ಈ ಕಲ್ಲಂಗಡಿ ಬೆಳೀತಕ್ಕಂಥವ್ರು, ಕರ್ಬೂಜ ಬೆಳೀತಕ್ಕಂಥವ್ರು ಒಳ್ಳೆ ವ್ಯಾಪಾರ ಇರ್ತಾರೆ ಇವತ್ತು. ಈ ಸಿದ್ಧಪಡಿಸಿದ ವಸ್ತುಗಳು ಯಾರು ಮಾಡ್ತಾರೆ, ಯಾವುದೇ ಸಿದ್ಧಪಡಿಸಿದ ವಸ್ತು ಆಗಲಿ ರೆಡಿಮೇಡು, ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತದೆ. ನೀವು ಗುರುನಾಮ ಸ್ಮರಣೆ ಮಾಡಿ. 9 ಅದೃಷ್ಟ ಸಂಖ್ಯೆ, ಹಸಿರು ಅದೃಷ್ಟ ಬಣ್ಣ, ಪೂರ್ವ ಅದೃಷ್ಟ ದಿಕ್ಕು. ಆದ್ಮೇಲೆ ಅದು ವೃಷಭ ರಾಶಿಗೆ ಬಂದಾಗ ಹಿಡಿದ ಕಾರ್ಯದಲ್ಲಿ ಪ್ರಗತಿ, ಆದಾಯದಲ್ಲಿ ಕೊರತೆ, ಗೃಹ ಸೌಖ್ಯ, ಹಿಡಿದ ಕಾರ್ಯಗಳಲ್ಲಿ ಪ್ರಗತಿ. ವೀಳ್ಯದೆಲೆ ಬೆಳೆಗಾರರಿಗೆ, ತೆಂಗಿನಕಾಯಿ ಬೆಳೆಗಾರರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ.
ಈ ಬೇಕರಿಗಳು, ಸ್ವೀಟ್ ಮಿಟ್ ಸ್ಟಾಲ್ಗಳು, ಚಾಟ್ಸಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗುರು ರಾಘವೇಂದ್ರನ ಸ್ಮರಣೆ ಮಾಡಿ 8 ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟಿ, ಕಿತ್ತಳೆ ದೃಷ್ಟಿ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಏರಿಕೆ, ಹೆಚ್ಚಲಿರುವ ಹೊಸ ಬಳಕೆಗಳು, ಅದೇ ರೀತಿಯಲ್ಲಿ ಸ್ವೋದ್ಯೋಗಿಗಳಿಗೆ ಶುಭ, ತೋಟಗಾರಿಕೆಯಲ್ಲಿ ಲಾಭ, ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಮತ್ತು ಕೃಷಿ ಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ದಿನ ಇವತ್ತು. ದತ್ತಾತ್ರೇಯನ ನಾಮ ಜನಿಸಿ 5 ವರ್ಷ ಸಂಖ್ಯೆ ಅಜ್ಞಾತ ದೃಷ್ಟಿ, ಬಿಳಿಯ ದೃಷ್ಟಿ ಬಣ್ಣ. ಅಲ್ಲದ ಕರ್ಕಾಟಕ ರಾಶಿಗೆ ಬಂದಾಗ ಹಣಕಾಸು ವ್ಯತ್ಯಯ, ಮಿತ್ರರಿಂದ ಸಹಾಯ, ಕಾರ್ಯ ಪ್ರಗತಿ, ಮಳೆ ಆಧಾರಿತ ವ್ಯವಸಾಯ. ಏನು ಇವಾಗೆಲ್ಲ ಅದೇ ತಾನೆ, ಮಳೆ ಆಧಾರಿತ ವ್ಯವಸಾಯಗಾರರಿಗೆ ಒಳ್ಳೆ ಪ್ರಗತಿ ಇರ್ತಕ್ಕಂಥದ್ದು. ಯಾರೋ ಈ ಕೂಲ್ ಡ್ರಿಂಕ್ಸ್ ಮಾರ್ತಕ್ಕಂಥವ್ರು ಮತ್ತು ಐಸ್ ಕ್ರೀಮ್ಗಳು ಮಾಡ್ತಕ್ಕಂಥವ್ರು, ಇವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ ಇವತ್ತು. ಕೃಷ್ಣ ಭಗವಾನರನ್ನು ಧ್ಯಾನ ಮಾಡಿ, ಕೃಷ್ಣಂ ಒಂದೇ ಜಗದ್ಗುರು ಅಂತ 9 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿ, ಕೆಂಪು ದೃಷ್ಟಿ ಬಣ್ಣ. ಆತ್ಮೀಯರಲ್ಲದ ಸಿಂಹರಾಶಿಗೆ ಬಂದಾಗ ಹೆಚ್ಚಲಿರುವ ಕೆಲಸದ ಹೊರೆ, ವರ್ಕ್ಲೋಡ್ ಜಾಸ್ತಿ ಆಗುತ್ತೆ, ಆದಾಯದಲ್ಲಿ ಏರಿಕೆ. ಏನೋ ಹೂವು ಹಣ್ಣು ಬೆಳೆಗಾರರಿಗೆ ಸ್ವಲ್ಪ ಅಲ್ಪ ಪ್ರಗತಿ, ಇವಾಗ ಸ್ವಲ್ಪ ಪ್ರಗತಿ ಕಡಿಮೆ ಆಗಿರೋದು, ಅದರಲ್ಲಿ ಇನ್ನು ಸ್ವಲ್ಪ ಪ್ರಗತಿ ಆಗ್ತಕ್ಕಂಥದ್ದು. ಈ ರಸಗೊಬ್ಬರ, ಸಾವಯವ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಆದಾಯ ದಿನ ಇವತ್ತು. ನೀವು ಗುರುಪಾದುಕಾ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ 9 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು, ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಕನ್ಯಾ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಗೃಹ ಸೌಖ್ಯ, ನೆಮ್ಮದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ ಮಾರ್ಗದರ್ಶನ. ಆಲೂಗಡ್ಡೆ, ಈರುಳ್ಳಿ, ಕ್ಯಾರೆಟು, ಬೀಟ್ರೂಟು ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ನೀವು ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ, ಯಾವುದೇ ವೈದ್ಯರಾಗಿರೋ ಅವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ಕೌಪಿನ ಪಂಚಕವನ್ನು ಪಠಿಸಿ 8 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ನೀಲಿ, ಅದೃಷ್ಟ ಬಣ್ಣ. ತುಲಾರಾಶಿಗೆ ಬಂದಾಗ ಆದಾಯ ವ್ಯಯಗಳಲ್ಲಿ ಏರಿಕೆ, ವೃಥಾ ಕಿರಿಕಿರಿ, ಮನೆಯಲ್ಲಿ ಆಗಲಿ ಆಚೆ ಆಗಲಿ ಎಲ್ಲನೂ ಕಿರಿಕಿರಿ ಇರ್ತದೆ. ಗುಡಿ ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಇರತಕ್ಕಂಥದ್ದು. ವೀಳ್ಯದೆಲೆ, ತೆಂಗು, ಅಡಿಕೆ ಬೆಳೆದಿರತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಚಿನ್ನ, ಬೆಳ್ಳಿ ಮತ್ತು ಆಭರಣಗಳು ಮಾರತಕ್ಕಂಥ ಮಳಿಗೆಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗುರುಧ್ಯಾನ ಮಾಡಿ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿನ ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಮಿಲನ, ಆದಾಯದಲ್ಲಿ ಏರಿಕೆ, ವಿದ್ಯಾರ್ಥಿಗಳಿಗೆ ಶುಭ. ರಬ್ಬರು, ಟೀ, ಕಾಫಿ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಆ ಪ್ಲಾಂಟರ್ಸ್ಗೆ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ರಿಟೇಲ್ ಟ್ರೇಡರ್ಸ್ ಅಂದರೆ ದಿನಬಳಕೆ ವಸ್ತುಗಳು, ಯಾವುದೇ ರಿಟೇಲಾಗಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ವೇದವ್ಯಾಸ 9 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಧನುಸ್ಸು ರಾಶಿಗೆ ಬಂದಾಗ ಕಾರ್ಯವಿಘ್ನ, ವಿತ್ತೀಯ ಕೊರತೆ, ವೃಥಾ ತಿರುಗಾಟ. ಈ ಬಾಳೆ, ಕಿತ್ತಳೆ, ಕರ್ಬೂಜ, ಕಲ್ಲಂಗಡಿ, ದಾಳಿಂಬೆ, ಸಪೋಟ ಇದನ್ನು ಬೆಳೆದಿರ್ತಕ್ಕರಿಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಕೊರತೆ ಆಗ್ತಕ್ಕಂಥದ್ದು. ವ್ಯಾಪಾರ ಕಡಿಮೆ ಆಗ್ತದೆ, ರೈತರಿಗೆ ಲಾಭ ಕಡಿಮೆ ಇರ್ತಕ್ಕಂಥದ್ದು. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಂದ ಲಾಭ. ಸಾಯೀಶ್ವರ ಆಗ್ಮೇಯ ಸತ್ಯದೇವಾಗದೇಮಿ ತನ್ನ ಸರ್ವಪೂಜ ಸಾಯಿಬಾಬಾ ಅವರು ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ಹಸಿರು, ಅದೃಷ್ಟ ಬಣ್ಣ, ಪೂರ್ವ ಅದೃಷ್ಟ ದಿಕ್ಕು. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಪ್ರಗತಿ, ಆರ್ಥಿಕವಾಗಿ ಮುನ್ನಡೆ. ರಾಗಿ, ಭತ್ತ, ನೆಲಗಡಲೆ, ಈ ಜೋಳ, ಹುರುಳಿ ಇವೆಲ್ಲ ಬಿತ್ತಿನ ಕಾಲ ಇವಾಗ. ಆ ಬಿತ್ತಿನಲ್ಲಿರ್ತಕ್ಕಂಥ ರೈತರಿಗೆ ಒಳ್ಳೆ ಕಾರ್ಯಪ್ರಗತಿ ಸಿಗ್ತಕ್ಕಂಥದ್ದು. ನೀವು ದತ್ತಾತ್ರೇಯ ನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಆತ್ಮೀಯರಾದ ಕುಂಭರಾಶಿಗೆ ಬಂದಾಗ ವ್ಯವಹಾರ ಪ್ರಗತಿ, ಮಿಶ್ರ ಫಲಗಳು, ಗೃಹ ಸೌಖ್ಯ, ಹೈನುಗಾರಿಕೆಯಲ್ಲಿ ಲಾಭ, ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶಿರಡಿ ಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಆತ್ಮೀಯರಾದ ಮೀನರಾಶಿಗೆ ಬಂದಾಗ ಬುದ್ಧಿ ಕ್ಲೇಶ, ವೃಥಾ ತಿರುಗಾಟ, ಕಿರಿಕಿರಿ, ಮನೆಯಲ್ಲಿ ಕಿರಿಕಿರಿ, ಆಚರಣೆ ಕಿರಿಕಿರಿ, ಎಲ್ಲ ನೋಡೋದು ಕಿರಿಕಿರಿ. ಈ ಬೆಲ್ಲ, ಹುಣಸೆ ಹಣ್ಣು ಸ್ಟಾಕ್ ಇಟ್ಟಿರ್ತಕ್ಕಂಥ ರೈತರಿಗೆ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಸ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗೋಂದಾವಳಿ ಬ್ರಹ್ಮ ಚೈತನ್ಯ ಮಹಾರಾಜರನ್ನು ಸ್ಮರಿಸಿ, ಧ್ಯಾನಿಸಿ, ಅವರನ್ನು ಪೂಜಿಸಿ, ನಿಮಗೆ ಇರತಕ್ಕಂಥ ಅರಿಷ್ಟಗಳು ನಿವಾರಣೆ ಆಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಆತ್ಮೀಯರೇ, ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ. ಆತ್ಮೀಯರಿಗೆ ಸದ್ಗುರುಗಳ ದಯದಿಂದ ನಿಮ್ಮ ಎಲ್ಲ ಕಾರ್ಯಗಳು ನಿಶ್ಚಿಂತೆಯಾಗಿ ನೆರವೇರಲಿ ಅಂತ ಗುರುಗಳನ್ನು ಧ್ಯಾನ ಮಾಡ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆತ್ಮೀಯರೇ, ನಮ್ಮ ಚಾನಲ್ನ ವಿಷಯಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಗುರುದೇವ.